आपलं स्वागत. पाहूयात आजच्या ताज्या घडामोडी. आज शेती हा मुख्य व्यवसाय आहे, पण शेतकऱ्यांना शेतीचे नियोजन माहीत नसल्याने रात्रंदिवस राबूनही कशाचा मेळ लागेनासा झाला आहे. तेव्हा शेतकऱ्यांना आज कमी क्षेत्रात जादा उत्पादन घेण्यासाठी असेल तर पाणी, खते, माती परीक्षण व पाण्याचे नियोजन आत्मसात होणे गरजेचे आहे, असे मत कृषीतज्ञ आर.बी. सुतगोंडे यांनी व्यक्त केले. माजी खासदार अण्णासाहेब झोले व आमदार शशिकला झोले यांच्या मार्गदर्शनाखाली हलसिद्धनाथ सहकारी साखर कारखाना निपाणी व एस. निजलिंगप्पा शुगर इन्स्टिट्यूट बेळगाव यांच्या संयुक्त विद्यमाने यांच्या वतीने बोरगाव येथील वाशीखान मंदिरात ऊस पीक चर्चासत्र आयोजित करण्यात आलं होतं. आर.बी. सुतगोंडे म्हणाले की आज जवळजवळ सर्वच शेतकरी ऊस पिकाबरोबर इतर पिके घेत आहेत, मात्र त्यांना या पिकांना पाणी, खते कशी व किती द्यायची याची माहिती नसल्याने आर्थिक संकटात येत आहेत. त्यासाठी कोणत्याही पिकांना पाणी व खते वेळेवर व नियोजनबद्ध द्यावीत. पाण्याचे वजन हीच पिकाला खरी ऊर्जा आहे. ऊस पीक घेताना नियोजन महत्त्वाचे आहे. रासायनिक खतांचा वापर कमी करून सेंद्रिय खत व शेणखताचा अधिक वापर करावा, त्यामुळे जमिनीतला कर्ब वाढतो. पिकांना कोणतीही खते देताना सूर्य उगवतीला न टाकता मावळतीला टाकावीत. शेती करताना पिके चांगली कशी येतील याचा अभ्यास करावा व आधुनिक तंत्रज्ञानाची जोड धरावी. ऊस विकास अधिकारी विश्वजित पाटील म्हणाले, आज प्रत्येक शेतकऱ्यांनी शेतीमध्ये आधुनिक तंत्रज्ञानाचा वापर करून शेती पिकवली पाहिजे किंवा शेती करायची म्हणून शेतीकडे बघून चालत नाही. शेतीतील ऊस पिकाला दिले जाणारे पाणी योग्य पद्धतीने दिले जाते का याचा अभ्यास करणे गरजेचे आहे. प्रत्येक शेतकऱ्याचा ऊस पिकाकडे पाहण्याचा दृष्टिकोन बदलला पाहिजे, असे सांगितले. कारखान्याचे चेअरमन एम.पी. पाटील, विद्यमान संचालक रामगोंडा पाटील, शरद जंगटे, श्रीकांत बन्ने, बाळासाहेब कदम, कृषीतज्ञ एम.बी. मंजुनाथ, महापती खोत, शेषू एदमाळे, अजित कांबळे, महादेव एदमाळे, अजित तेरदाळे, देवमाळी, जितेंद्र पाटील, अमित माळी, फिरोज अपराज, संजू महाजन, सुभाष बोके, रणजित तोडकर, शेतकरी ऊस उत्पादक कारखाना सभासद उपस्थित होते. SB ನ್ಯೂಸ್साठी बोरगावहून मुख्य संपादक ಶಿವಾಜಿ ಭೋರೆ. ಕಡ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಆದ್ರೆ ಕೊನೆಯದಾಗಿರ್ತಾವಲ್ಲ ಸಣ್ಣ 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 ಬಿಳಿ ಬೇರೆಗಳನ್ನ ಕಡಿದಿರ್ತೈತಿ. ಅವಾಗ ಏನೋ ತೊಂದರೆ ಅನಿಸ್ತದೆ. ಏಪ್ರಿಲ್ 15ರಿಂದ ಮೇ 30ವರೆಗೂ ನಿಮ್ಗೆ ಕಬ್ಬಿನ ಬೆಳೆಗೆ ಜಾಸ್ತಿ ತೊಂದರೆ ಅನಿಸೋದಿಲ್ಲ. ಯಾವಾಗ ಜೂನ್ ಮೊದಲನೇ ವಾರ ಪ್ರಾರಂಭ ಆಗತ್ತೆ, ಹುಳ ಏನಿಗಿರ್ತದೆ ಅಷ್ಟು ದೊಡ್ಡದಾಗಿ ತಯಾರಾಗಿರುತ್ತೆ. ಅದು ಅವಾಗ ಏನು ಕಬ್ಬಿನ ಬೇರೆ ಹೆತ್ತ ಬೇರೆಗಳನ್ನ ಕಡಿತಂದ್ರೆ ಅಗದಿ ಭೂಮಿ ಮತ್ತೆ ಇದು ಕಾಂಡ ಕಬ್ಬ ಮತ್ತು ಕೆಳಗಿನ ಬೇರೆ ಅಂತ್ರೆ ಒಂದು ಗೇನ ಅಂತ ದೊಡ್ಡ ದಪ್ಪ ಬೇರೆಗಳನ್ನ ಕಡ್ಲಿಕ್ಕೆ ಪ್ರಾರಂಭ ಮಾಡತೈತಿ. ಎಲ್ಲಿವರೆಗೆ ಅಂತಂದ್ರೆ ಇದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 5 ತಿಂಗಳು ಕಬ್ಬಿನ ಬೇರೆ ಕಡಿದೈತಿ. ಈ ಹುಳ ನೋಡ್ರಿ ನೋಡಕ್ಕಿಂತ ಹೆಬ್ಬಳ್ಳಿನಾಗ ಇರ್ತಾವ. ಇವು ಎಲ್ಲಿ ತಕ್ಕಂತಂದ್ರೆ ಅಕ್ಟೋಬರ್ 30 ತಾರೀಕು ತನೂ ಕಬ್ಬಿನ ಬೇರನ್ನ ಕಡಿತಿರ್ತೈತಿ. ಅಕ್ಟೋಬರ್ 30 ಮುಗಿದ ಮೇಲೆ ನವೆಂಬರ್ದಾಗ ಏನಾರ ಚಳಿಗಾಲ ಪ್ರಾರಂಭ ಆಯ್ತು, ಇದು ಮುಂದಿನ ಹಂತಕ್ಕೆ ಹೋಗ್ತೈತಿ. ಚಳಿಗಾಲ ಮುಂದೆ ಹೋಗ್ತಂದ್ರೆ ನವೆಂಬರ್ದಾಗೂ ಕಬ್ಬಿನ ಬೇರೆ ಕಡಿದೈತಿ. ಯಾವಾಗ ಚಳಿ ಪ್ರಾರಂಭ ಆಗತ್ತೆ ಇದು ಕೋಶಾವಸ್ಥೆಗೆ ಹೋಗ್ತೈತಿ. ಕೋಶಾವಸ್ಥೆಗೆ ಹೋಗ್ಬೇಕಾದ್ರೆ ಮನಿ ಮಾಡ್ಕೊತೈತಿ, ಮುಂದಿನ ಹತ್ತಕ್ಕೆ ಹೋಗ್ತೈತಿ. ಕೋಶಾವಸ್ಥೆಗೆ ಹೋಗಿ ಅದೇನು ದುಂಬಿ ಇರುತ್ತೆ, ಹಾರು ದುಂಬಿ 15 ದಿನದಾಗ ದುಂಬಿ ಆಕೈತಿ. ನವೆಂಬರ್ ಅಥವಾ ಡಿಸೆಂಬರ್ನಾಗ ದುಂಬಿ ಆಗಿ ಅಲ್ಲೇ ಸುಮ್ಮನೆ ಮಕ್ಕೊಂಡ್ಬಿಡ್ತದೆ. ಅದಕ್ಕೆ ನಾವು ಕೋಮಾ ಅಂತ ಹೇಳ್ತೀವಿ. ಈ ಹಾಸ್ಪಿಟಲ್ನಾಗ ಸೀರಿಯಸ್ ಆದ್ರೆ ಕೋಮಾದಾಗ ಹೋಗ್ಯಾರಂತಾರಲ್ಲ, ಆ ಹಂತದೊಳಗೆ ಇರುತ್ತೆ. ಎಲ್ಲಿ ತಕ್ಕಂತಂದ್ರೆ ನವೆಂಬರ್, ಡಿಸೆಂಬರ್, ಜನವರಿ, ಹೆಚ್ಚು ಕಡಿಮೆ ಫೆಬ್ರವರಿ, ಎಲ್ಲಿ ಮಠ ಚಳಿಗಾಲ ಅವಧಿ ಇರುತ್ತೆ ಅಲ್ಲಿ ಮಠ ಇದ್ರ ಕೆಲಸ ಎಲ್ಲ ಬಂದ. ಉದಾಹರಣೆಗಾಗಿ ನೀವು ಅಕ್ಟೋಬರ್ನಾಗ ಹುಳ ಭಾಳ ಆಗೈತೆ ಅಂತೇಳಿ ನವೆಂಬರ್ನಾಗ ಹೋಗಿ ಏನಾರು ಔಷಧ ಹಾಕಿರಂದ್ರೆ, ಇಲ್ಲ ನವೆಂಬರ್ನಾಗ ಹುಳ ಕಂಡೈತೆ ಅಂತೇಳಿ ಡಿಸೆಂಬರ್ನಾಗ ಔಷಧ ಹಾಕಿರ ಇದು ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಅದು ಚಲನವಲನ ಇರೋದಿಲ್ಲ, ಎಲ್ಲಿ ಇರ್ತೈತಿ ಅದು ಅಲ್ಲೇ ಇರ್ತೈತಿ. ಈ ಉದಾಹರಣೆಗಾಗಿ ನೀವು ಎಲ್ಲಿ ಕಬ್ಬಿ ಭಾಳ ಕಡ್ದಿರ್ತೈತೆ ಡಿಸೆಂಬರ್ ತಿಂಗಳ ಅಲ್ಲಿ ಹೋಗಿ ಗಾಡಿ ನೋಡ್ರಿ, ಅದು ಮಣ್ಣಿ ಮಾಡ್ಕೊಂಡು ಒಳಗೆ ಕೂತಿದ್ದು ನಿಮ್ಗೆ ಕಾಣ್ತೈತೆ. ಪ್ರತಿ ವರ್ಷವೂ ಇದು ಹಿಂಗ. ಇದ್ರ ಬಗ್ಗೆ ಯಾಕೆ ನಿಮ್ಗೆ ಹೇಳಕತ್ತಂದ್ರೆ, ನಾ ಹೇಳಿದ್ದೆಲ್ಲ ಈಗ ಕಬ್ಬು ಒಣಗೈತಿ, ಹಿಂದೆ ಯಾವಾಗ 5 ತಿಂಗಳಿಂದ ತಯಾರಾಗೈತೆ ಅಂದ್ರೆ ಹೆಚ್ಚು ಕಡಿಮೆ ಫೆಬ್ರವರಿ, ಮಾರ್ಚ್ದಿಂದ ನಾವು ಇದ್ರ ಬೆನ್ನ ಹತ್ತಿರ ಹುಳ ನಿರ್ವಹಣೆ ಮಾಡಬಹುದಿಲ್ಲ ಅಂದ್ರೆ ಇಲ್ಲ. ಏನಪ್ಪ ಏನ್ ಮಾಡ್ಬೇಕು ಇದಕ್ಕ? ಈಗ ಎರೆಹುಳು ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಇದನ್ನ ಮಾಡ್ಕೊಳ್ಬೇಕು. ಕಬ್ಬಿನ ಬೆಳೆಯಲ್ಲಿ ನಾನು ಮೊದಲೇ ಹೇಳಿದೆ, ಯಾರ ಜಮೀನು ಪೂರ್ಣ 10 ಎಕರೆ ಅಥವಾ 5 ಎಕರೆ ಒಂದು ಉದಾಹರಣೆಗೆ ಒಬ್ಬರು ತಗೊಂಡ್ರೆ ಅದನ್ನ ಪೂರ್ಣ ಕಬ್ಬು ಹಾಕಬಾರ್ದು ಅಂತೇಳಿ. ಅಂದ್ರೆ 2 ಎಕರೆ ಲವಣಿ ಇರಲಿ, 1 ಎಕರೆ ಕುಳೆ ಇರಲಿ, ಇನ್ನು 2 ಎಕರೆ ಚಿಲ್ಲರ್ ಪೀಕ್ ಇರಲಿ, ಈ ರೀತಿ ಇರಬೇಕು. ಅಂದ್ರೆ ಕಾಲ್ಗೈ ಆಯ್ತಂದ್ರೆ ಆ ಭೂಮಿಗೆ ಅನುಕೂಲ ಆಗ್ತೈತಿ. ನಾವು ಇಳುವರಿ ಹೆಚ್ಚು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಭೂಮಿಗೆ ರೆಸ್ಟ್ ಬೇಕು, ನಮಗೆ ಹೆಂಗ್ ಬೇಕಲ್ಲ, ಊಟ ಕಡೆ 2 ತಾಸು ನಿದ್ದೆ ಮಾಡ್ತೀವಿ, ಆ ರೀತಿ ಭೂಮಿಗೂ ಬೇಕು. ಭೂಮಿಗೆ ರೆಸ್ಟ್ ಅಂತಂದ್ರೆ ಖಾಲಿ ಬಿಟ್ಟು ಕಸ ಎಬ್ಸೋದಲ್ಲ, ಅದನ್ನ ಬೇರೆ ಬೆಳೆ ತಗೊಳ್ಳೋದು, ಕಬ್ಬಿಗೆ ಅಪೋಸಿಟ್ ಇರುವಂತ ಈ ರೀತಿ ಮಾಡಬೇಕು. ಇದರ ಜೊತೆಗೆ ಎರೆಹುಳು ಗೊಬ್ಬರದ ಹೇಳಿದ್ದಾರೆ. ಒಂದು ಈಗೆಲ್ಲ ಬರೇ ಕಾರ್ಖಾನೆ ಅಥವಾ ನಾವು ಎಲ್ಲೋ ಮಾರ್ಕೆಟ್ದಿಂದ ನಾವು ಬರೀ ಹೊರಗಿಂತ ಟಾನಿಕ್
ಈಸಿಯಾಗಿ ಮಾಡ್ಕೊಳ್ಳುವಂಥದ್ದನ್ನು ಗೊತ್ತು ಮಾಡ್ಕೊಳ್ಬೇಕು. ಯಾರು 1-2 ಜಾನುವಾರು ಸಂಖ್ಯೆ ಇದೆ 10 ಎಕರೆಗೆ ಸಾಕುವಷ್ಟು ಸಾವಯವ ಗೊಬ್ಬರ ಪೂರೈಕೆ ಮಾಡ್ಕೋಬಹುದು. ಸ್ವಲ್ಪ ಸುಧಾರಣೆ ಎಕರೆಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಕುಟುಂಬಕ್ಕೆ ಒಂದು 25,000 ರಿಂದ 30,000 ರೂಪಾಯಿ ಖರ್ಚು ಮಾಡಿದ್ರಿ ಅಂದ್ರೆ ಬಯೋಗ್ಯಾಸ್ ಯಾವ ರೀತಿ ಕಟ್ಟಡ ಮಾಡ್ಕೋತಿರಲ್ಲ ಹಂಗೆ ಬಯೋಡೈಜೆಸ್ಟರ್ ಅಂತ ಮಾಡ್ಕೊಳ್ಬೇಕು. ಕೆಲವೊಬ್ರು ಸಾವಯವ ಮಾಡುವಂತ ರೈತರು ಆಲ್ರೆಡಿ ಇರ್ತದೆ. ಆ ರೀತಿ ಬಯೋಡೈಜೆಸ್ಟರ್ ಮಾಡ್ಕೊಂಡ್ರೆ ಅದರಿಂದ ಬರುವಂತ ನೀರನ್ನು ನೀವು ಕಬ್ಬಿಗೆ ಅಥವಾ ಯಾವುದೇ ಪೀಕಿಗೆ ಸಿಂಪರಣೆ ಮಾಡ್ರಿ, ಭೂಮಿಗೆ ಬಿಡ್ರಿ. 15 ದಿವಸಕ್ಕೊಮ್ಮೆ ಎಕರೆಗೆ 50-100 ಲೀಟರ್ದಂತೆ ಸಿಂಪರಣೆ ಮಾಡೋದಿತ್ತಂದ್ರೆ 1 ಲೀಟರ್ಗೆ 5 ಲೀಟರ್ದಂತೆ ನೀರು ಮಿಕ್ಸ್ ಮಾಡಿ ಸಿಂಪರಣೆ ಮಾಡಿ. ನೀವು ಯಾವ ಹೊರಗಿಂದ ಟಾನಿಕ್ ಅದು ಇದು ಪಾವರಣೆ ಮಾಡುವಂಥದ್ದು ಯಾವುದು ಬೇಕಾಗಿಲ್ಲ. 100% ನಿಮ್ಮ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ. ಇದ್ರ ಜೊತೆಗೆ ರೌದಿ ಸುಡಬೇಡ್ರಿ. ರೌದಿ ಸುಡದೆ ಭೂಮಿಯಲ್ಲೇ ಮಲ್ಚ್ ಮಾಡಿ, ಅಥವಾ ನೀವು ಮಷಿನ್ ಮುಖಾಂತರ ಹಾರ್ವೆಸ್ಟ್ ಮಾಡಿದ್ರ ಅಥವಾ ಈಗ ಟ್ರ್ಯಾಕ್ಟರ್ ಮುಖಾಂತರ ಅದನ್ನು ಪೌಡರ್ ಮಾಡ್ಲಿಕ್ಕೆ ಮಷಿನ್ ಬಂದಾವ. ಆ ರೀತಿಯಾಗಿ ಪೌಡರ್ ಮಾಡ್ಕೊಂಡು ನೀವು ಈ ಏರಿಯಾದಲ್ಲಿ ಆಲ್ರೆಡಿ ಈಗ 4 ಫೂಟ್ 5 ಫೂಟ್ ಮಾಡುವಂತ ರೈತರು ಆಲ್ರೆಡಿ ಡೆವಲಪ್ ಆದದ್ದಿದೆ. ಆ 4 ಫೂಟ್ 5 ಫೂಟ್ ಸಾಲದಲ್ಲಿ ಒಂದ್ ಸಲ ಬಿಟ್ಟು ಒಂದ್ ಸಲ ರೌದಿ ಹಾಕ್ಬಾರ್ದು. ಮತ್ತು ನೀರು ಕಬ್ಬಿಗೆ ಜಾಸ್ತಿ ಬೇಕಾಗಿಲ್ಲ. 80 ಲಕ್ಷ ಲೀಟರ್ ನೀರು ಬೇಕಂತ ನಾವು ಮಳೆ ಆಧಾರದ ಮೇಲೆ 1 ಎಕರೆಗೆ. ಅದೇ ಡ್ರಿಪ್ ಮಾಡಿದ್ರೆ ಅಂದ್ರೆ 40 ಲಕ್ಷ ಲೀಟರ್ ನೀರು ಬೇಕು. साध्य आदर्श मट्टी अनुकूल ಮಾಡ್ಕೊಳ್ಳಿಕ್ಕೆ ಸರ್ಕಾರ तज्ञ मंडळी यांनी आपल्याला मार्गदर्शन करायला इथं आलेले. मित्रांनो, तुमच्या गावाला ऊस जास्त, क्षेत्र जास्त, ऊस उत्पादन पण तुम्ही जास्त करताय. पण तो आता परिस्थिती कशी आली आहे की कमी खर्चामध्ये जास्त उत्पादन व्हायला पाहिजे, किंवा आता दोन्हीसाठी त्यांनी जे आता मार्गदर्शन केलं याचा आपण उपयोग करून घेतला पाहिजे. खर्च कमी आणि उत्पादन जास्त व्हायला पाहिजे, त्यासाठी ही कार्यशाळा आम्ही इथं निर्माण केली आहे, की इथं हे संशोधन केले. तर मला एकच सांगायचं आहे की कमीत कमी लागवड टाकली पाहिजे, कमीत कमी जास्त हे न करता जास्त उत्पादन केलं पाहिजे. आता जर तुमचं 40-50 जर उत्पादन असेल टनाचं, कोणाचं 60 पण असेल, तर ते 70-80-90 कसं होईल याचा विचार केला पाहिजे. आता सध्या कसं आहे की कारखाने ज्या झाले, जमीन आहे तेवढीच आहे. पूर्वी 50-60 सहज पकडे ऊस काढत होतो, आता ते 30 वरती 40 वरती आता आलेलं आहे. हे जर सुधारित असेल, जर रानाची पत किंवा पोत जर सुधारित असेल तर नुसतं लागवड घालून चालणार नाही. टनानं लागवड घातलो, 2 टन लागवड घातलो, काही उपयोग होत नाही. तुमची जमीनच पात्र होणार आहे. आणि 1 वर्ष जमीन आम्हाला पिकवून परत आम्हाला 10 वर्ष कुठं जायचं नाही. आमचं आयुष्याच्या जमिनीत आम्ही सगळे शेतकरी आहे. जमीन टिकली पाहिजे, ऊस उत्पादन वाढलं पाहिजे, त्या दृष्टीनं आपण आता व्यापारी दृष्टिकोनातून आपण विचार करायला पाहिजे. नुसतं शेती पारंपरिक आमची शेती आहे करूया म्हटलं तर आता ही शेती परवडणारी नाही आहे. हे 3,000 रुपये 3,500 रुपये दर आम्हाला परवडत नाही शेतकऱ्यांना. त्यासाठी आपण उत्पादन जास्त केलं पाहिजे आणि कमी क्षेत्रामध्ये कधी उत्पादन जास्त करायचं आणि कमी खर्च करायला पाहिजे. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.